ಕಾರ್ಯಕ್ರಮಕ್ಕೆ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಸರ್? ನಿಮ್ಮ ಜನ್ಮದಿನದ ಪ್ರಯುಕ್ತವಾಗಿ ಹಲವರಿಗೆ ಸಾಧಕರಿಗೆ ಸನ್ಮಾನ ಮತ್ತು ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರೆ ಸರ್ ಹೇಳಿ. ಇವತ್ತು ವಿಶೇಷವಾಗಿ ರಾಜ್ಯದಲ್ಲಿ ದೇಶದಲ್ಲಿ ನಡೆಯತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನ ಕುರಿತು ಒಂದು ಜಾಗೃತಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಹಲವಾರು ಜನ ಹಿರಿಯ ಹೋರಾಟಗಾರರಿಗೆ ಮತ್ತು ಸಾಧಕರಿಗೆ ಸನ್ಮಾನ ಮಾಡೋದ್ರ ಮುಖಾಂತರವಾಗಿ ಇವತ್ತೇನು ದೇಶದಲ್ಲಿ ನಡೀತಾ ಇದೆ, ಮಕ್ಕಳ ಮೇಲೆ ಲಾಠಿ ಪ್ರವಾಹ ಆಗಿರ್ಬೋದು ಅಥವಾ ದೇಶದಲ್ಲಿ ಅಖಂಡತೆಗೆ ಅಪಾಯ ಆಗಿರ್ತಕ್ಕಂಥದ್ದು ಮತ್ತು ಈ ದೇಶದಲ್ಲಿ ನಡೀತಕ್ಕಂಥ ಹಲವಾರು ದೇಶದ ಅಖಂಡತೆಗೆ ಅಪಾಯ ಆಗಿರ್ತಕ್ಕಂಥ ಹಲವಾರು ವಿಚಾರಗಳನ್ನ ಕುರಿತು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು, ಇದ್ರ ಬಗ್ಗೆ ನಾವು ಯಾವ ರೀತಿ ಹೋರಾಟ ಮಾಡಿ ಈ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಕಾಪಾಡ್ಕೋಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಒಂದು ವಿಶೇಷವಾದಂಥ ವಿಚಾರ ಸಂಕಿರಣ ಇತ್ತು. ಇದನ್ನು ಹುಟ್ಟುಹಬ್ಬ ಅಂತ ನಾವೇನು ಅನ್ನೋದಿಲ್ಲ. ಇದರ ಒಂದು ವಿಶೇಷತೆ ಏನಂದರೆ ವಿಚಾರ ಸಂಕಿರಣ ಮಾಡಬೇಕು, ಜನರನ್ನ ಜಾಗೃತಿ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವೆಲ್ಲರೂ ಸೇರಿದ್ವಿ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ನಾನು ಜೈ ಭೀಮ್ ಇವತ್ತು ನಮ್ಮ ಉರುಲಿಂಗಿ ಪೆದ್ದಿಮಠ ಪೀಠಾಧಿಕಾರಿಗಳಾದಂಥ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ಇವತ್ತು 50ನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಇವತ್ತು ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಹುಟ್ಟುಹಬ್ಬ ಅಂತೇನು ನಾವೇನು ಆಡಂಬರಕ್ಕಾಗಿ ಹಮ್ಮಿಕೊಂಡಿಲ್ಲ. ಇದು ಹುಟ್ಟುಹಬ್ಬ ಒಂದು ಪ್ರಚಲಿತ ವಿಚಾರ ಸಂಕಿರಣ ಮಾಡುವುದರ ಮೂಲಕ ಮತ್ತು ಏನು ಸಮಾಜದಲ್ಲಿ ವಿವಿಧ ರಂಗಗಳಲ್ಲಿ ಯಾರು ಸೇವೆ ಸಲ್ಲಿಸಿದ್ದಾರೆ ಅಂಥವರಿಗೆ ಸನ್ಮಾನ ಮಾಡೋದ್ರ ಮೂಲಕ ಇವತ್ತು ನಾವು ಈ ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಸ್ವಾಮೀಜಿಯವರು ಏನು ಇವತ್ತು ನಮ್ಮ ದಲಿತ ಸಮುದಾಯಗಳನ್ನು ಒಗ್ಗೂಡಿಸಿ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ. ಇವತ್ತು ಸಮುದಾಯದ ಪರವಾಗಿ ದುಡಿದಿದ್ದಾರೆ. ಅಂಥವರಿಗೆ ನಾವು ಇವತ್ತು ಭೀಮ್ ಆರ್ಮಿ ಸಂಘಟನೆ ಮತ್ತು ಛಲವಾದಿ ಮಹಾಸಭಾ ಸಂಘಟನೆಯಿಂದ ಇವತ್ತು ಸ್ವಾಮೀಜಿಯವರ ಒಂದು ಹುಟ್ಟುಹಬ್ಬವನ್ನು ಮಾಡಿದ್ದೀವಿ. ಇಲ್ಲಿ ವಿವಿಧ ಜಿಲ್ಲೆಗಳಿಂದ ಮತ್ತು ಎಲ್ಲ ತಾಲೂಕುಗಳಿಂದ ಮತ್ತು ಲೋಕಲ್ ಬೆಂಗಳೂರಿಂದ ಅಧಿಕಾರಿಗಳು, ಅವರ ಅಭಿಮಾನಿಗಳು ಎಲ್ಲರೂ ಬಂದು ಇವತ್ತು ವಿಶ್ ಮಾಡಿದ್ರು. ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ಏನು ನಡೀತಾ ಇದೆ ಸರ್ಕಾರದ ವಿರುದ್ಧ ಡೆಲ್ಲಿನಲ್ಲಿ ಆ ವಿಚಾರಗಳಿಗೂ ಕೂಡ ನಾವೆಲ್ಲರೂ ವಿರೋಧಿಸಿದ್ದೀವಿ. ನಿನ್ನೆ ಮೊನ್ನೆ ಏನಾಗಿದೆ ವಿದ್ಯಾರ್ಥಿಗಳ ಮೇಲೆ ನೀಟ್ ವಿಚಾರವಾಗಿ, ನೀಟ್ ಪರೀಕ್ಷೆ ವಿಚಾರವಾಗಿ ಏನು ಹೋರಾಟ ನಡೀತಾ ಇತ್ತು, ಆ ಹೋರಾಟ ಮಾಡ್ತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಲಾಠಿ, ಅಶ್ರುವಾಯು ಎಲ್ಲ ಸುರಿಸಿದ್ದಾರೆ. ಆ ವಿದ್ಯಾರ್ಥಿಗಳ ಪರವಾಗಿ ಸ್ವಾಮೀಜಿಯವರು ಧ್ವನಿ ಎತ್ತಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡೋಣ ಅಂತ ಹೇಳಿದ್ದಾರೆ. ಸ್ವಾಮೀಜಿಯವರು ಬರ್ತ್ಡೇ ಅಂತೇಳಿ ನಾವು ಹುಟ್ಟುಹಬ್ಬ ಆಚರಣೆ ಮಾಡಿದ್ವಿ. ಆದರೆ ಅವರು ಯಾವುದು ಕೇಕು ಆಡಂಬರಗಳು ಬೇಡ, ಅದು ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಆಗಲಿ ಅಂತ ಹೇಳಿದಕ್ಕೆ ಇವತ್ತು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸಮುದಾಯ ಸಮಸ್ಯೆ ಬಗ್ಗೆ ಏನೇನು ಪರಿಹಾರ? ಸಮುದಾಯ ಸಮಸ್ಯೆ ಬಗ್ಗೆ ಆಲ್ರೆಡಿ ಹೋರಾಟ ಮಾಡಿದ್ದಾರೆ, ಸರ್ಕಾರಕ್ಕೆ ವಿಚಾರಗಳು ಕೊಟ್ಟಿದ್ದಾರೆ. ಸರ್ಕಾರ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ. ಸರ್ಕಾರ ಪೂರ್ಣ ಪ್ರಮಾಣ ಆದಮೇಲೆ ಹಲವಾರು ವಿಷಯಗಳ ಕುರಿತು ಇವತ್ತು ಸರ್ಕಾರಕ್ಕೆ ಮನವಿ ಸಲ್ಲಿಸಲಿದೆ. ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಾವೆಲ್ಲ ಹೋರಾಟಗಾರರು, ಸಮುದಾಯದವರು ಸ್ವಾಮೀಜಿಗಳ ಜೊತೆ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಹೋರಾಟ